ನೀವು ನೋಡಿ, ಒಂದು ಗಿಡ ಇರ್ತದೆ, ಒಂದು ಗಿಡದಲ್ಲಿ 100 ಕಾಗೆಗಳು ಕುಂತಿರ್ತಾವೆ. 100 ಕಾಗೆಗಳು ಹೋಗಬೇಕಾದ್ರೆ 100 ಕಲ್ಲು ಒಗಿಬೇಕಂತಿಲ್ಲ. ಗಿಡದಲ್ಲಿ ಕುಳಿತ 100 ಕಾಗೆಗಳು ಎದ್ದು ಹೋಗಬೇಕಾದ್ರೆ 1 ಕಲ್ಲು ಒಗೆದ್ರೆ ಸಾಕು, 100 ಕಾಗೆಗಳು ಎದ್ದು ಹೋಗ್ತವೆ. ಹಾಗೆ ಮನುಷ್ಯನ ಮನಸ್ಸೆನ್ನುವಂಥ ಒಂದು ಗಿಡದಲ್ಲಿ ಕುಳಿತ 100 ಚಿಂತೆಗಳು ಎದ್ದು ಹೋಗಬೇಕಾದ್ರೆ 100 ಮಾತುಗಳಂತಿಲ್ಲ. ಪರಮ ಪೂಜ್ಯರ ಒಂದು ಮಾತು ತಲೆಯಲ್ಲಿರುವ 100 ಚಿಂತೆಗಳೆಂಬ ಕಾಗೆಗೆ ಕಳಿಸಿಕೊಡುತ್ತದೆ, ಹೊರಗಟ್ಟುತ್ತದೆ. ಅದು ಅಂಥ ಒಂದು ಭಕ್ತಿಯ ಉತ್ಸವ ಇದು ತರಳುಬಾಳ ಮಹೋತ್ಸವ. ಈ ದೇಶದ ಒಬ್ಬ ದೊಡ್ಡ ದಾರ್ಶನಿಕ, ಚಿಂತಕ ಒಂದು ಮಾತನ್ನು ಬರೀತಾನೆ. ತೇ ಮರ್ತ್ಯ ಲೋಕೆ ಭುವಿ ಭಾರಭೂತಾಃ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಈ ಮನುಷ್ಯರು ಈ ಭೂಮಿಗೆ ಭಾರ ಅಂತ ಒಂದು ಶಬ್ದ ಬಳಸ್ತಾನೆ. ತೇ ಮರ್ತ್ಯ ಲೋಕೆ ಭುವಿ ಭಾರಭೂತಾಃ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ನಾವೆಲ್ಲ ಇದನ್ನು ಚಿಂತನೆ ಮಾಡಬೇಕು. ತೇ ಮರ್ತ್ಯ ಲೋಕೆ ಭುವಿ ಭಾರಭೂತಾಃ, ಇಂಥ ಮನುಷ್ಯರು ಈ ಭೂಮಿಗೆ ಭಾರ. ನಿಮಗೆ ಆಶ್ಚರ್ಯ ಅನ್ನಿಸ್ಬೇಕು. ಜೊತೆಗೆ ಇದನ್ನು ನಾವು ಚಿಂತನೆ ಮಾಡಬೇಕು. ಯಾವ ಮನುಷ್ಯ ಭೂಮಿಗೆ ಭಾರ ಆಗ್ತಾನೆ? ನೀವು ನೋಡಿ, ಮೌಂಟ್ ಎವರೆಸ್ಟ್ ಇದೆ ಭೂಮಿಯ ಮೇಲೆ. ಮೌಂಟ್ ಎವರೆಸ್ಟನ್ನು ಭೂಮಿ ತಾಯಿ ಎಂದು ಮೌಂಟ್ ಎವರೆಸ್ಟ್ ನನಗೆ ಭಾರ ಆಗಿದೆ ಅಂತ ಹೇಳಿಲ್ಲ. ಸಹ್ಯಾದ್ರಿಯ ಶ್ರೇಣಿ ಇದೆ, ಸಹ್ಯಾದ್ರಿಯ ಶ್ರೇಣಿಯನ್ನು ಭೂಮಿ ತಾಯಿ ನನಗೆ ಇದು ಸಹ್ಯಾದ್ರಿಯ ಶ್ರೇಣಿ ಭಾರ ಆಗಿದೆ ಅಂತಂದಿಲ್ಲ. ಸಾಗರಗಳಿವೆ, ಸಾಗರಗಳನ್ನು ಭೂಮಿ ತಾಯಿ ಈ ಸಾಗರಗಳು ನನಗೆ ಭಾರ ಅದಾವ ಅಂತ ಹೇಳಿಲ್ಲ. ಡೈನೋಸಾರದಂಥ ದೊಡ್ಡ ಪ್ರಾಣಿಗಳದಾವ, ಅದು ನನಗೆ ಭಾರ ಅಂತ ಭೂಮಿ ತಾಯಿ ಹೇಳಿಲ್ಲ. ಆನೆಯಂಥ ದೊಡ್ಡ ಪ್ರಾಣಿ ಇದೆ, ಅದು ನನಗೆ ಭಾರ ಅಂತ ಭೂಮಿ ತಾಯಿ ಅಂದಿಲ್ಲ. ಆದರೆ 100 kg ಇರುವ ಮನುಷ್ಯ ಇವ ಭೂಮಿಗೆ ಭಾರ. ತೇ ಮರ್ತ್ಯ ಲೋಕೆ ಭುವಿ ಭಾರಭೂತಾಃ. ಹಿಮಾಲಯ ಭಾರ ಆಗಲಾರ್ದು ಮನುಷ್ಯ ಯಾವಾಗ ಭಾರ ಆಗ್ತಾನ ಭೂಮಿಗೆ? ನೀವು ಮನ್ಯಾಗ ತಾಯಿ ಇರ್ತಾಳೆ, ಮಗನಿಗೆ ಬೈಯುವಾಗ ಮನ್ಯಾಗ ಒಂದು ಶಬ್ದ ಬಳಸ್ತಾಳೆ, ಮನಿಗೆ ಭಾರ ಆಗಿ ಯಾಕದೆ ನೀನು ಅಂತ. ಒಬ್ಬ ಮಗ ಮನಿಗೆ ಯಾವಾಗ ಭಾರ ಆಗ್ತಾನ? ಒಬ್ಬ ಮನುಷ್ಯ ಭೂಮಿಗೆ ಯಾವಾಗ ಭಾರ ಆಗ್ತಾನ? ಒಬ್ಬ ಮಗ ಹಡೆದ ತಾಯಿಗೆ ಯಾವಾಗ ಭಾರ ಆಗ್ತಾನ ಅಂದ್ರೆ, ಬೆಳಿಗ್ಗೆ ದುಡಿಲಿಕ್ಕೆ ಹೋದ ಮಗ ಸಾಯಂಕಾಲ ಕುಡಿದು ಮನೆಗೆ ಬಂದ ಅಂದ್ರೆ ತಾಯಿಗೆ ಭಾರ, ಮನಿಗೆ ಭಾರ ಆಗ್ತಾನ. ದುಡಿಲಿಕ್ಕೆ ಹೋದ ಮಗ ಕುಡಿದು ಮನೆಗೆ ಬಂದರೆ ತಾಯಿಗೆ ಭಾರ ಆಗ್ತಾನೆ. ಜೊತೆಗೆ ದೇವರು ಕೊಟ್ಟ ಈ ಜೀವನ ಮತ್ತು ಜಗತ್ತನ್ನು ಕೆಡಿಸಿ ಹೋದರೆ ಮನುಷ್ಯ ಭೂಮಿಗೆ ಭಾರ ಆಗ್ತಾನೆ. ಒಂದು ಬಳ್ಳಿಯಲ್ಲಿರುವ ಹೂವು ಬಳ್ಳಿಗೆ ಭಾರಾಗಿಲ್ಲ, ಒಂದು ಗಿಡದಲ್ಲಿರುವ ಹಣ್ಣು ಗಿಡಕ್ಕೆ ಭಾರಾಗಿಲ್ಲ. ಆದರೆ ಒಬ್ಬ ಮನುಷ್ಯ ಭೂಮಿಗೆ ಭಾರ ಆತನಂದ್ರೆ ಅವ ಋಣದೊಳಗಿದ್ದರೆ ಮಾತ್ರ ಭಾರ ಆಗ್ತಾನೆ. ಯಾವಾಗ ದೇವನು ಕೊಟ್ಟ ಈ ಬದುಕನ್ನು ಸತ್ಕಾರ್ಯಗಳಿಗೆ, ಸದ್ವಿಚಾರಗಳಿಗೆ ಬಳಸಿ ಹೋಗ್ತಾನಲ್ಲ, ಅವ ಋಣಮುಕ್ತನಾಗ್ತಾನೆ. ಅವಾಗ ಅವ ಭೂಮಿಗೆ ಭಾರ ಆಗೋದಿಲ್ಲ ಮನುಷ್ಯ. ಇದೊಂದು ಸುಂದರವಾದ ಭೂಮಿ. ಇದು ನಾವು ವಾಸಿಸುವ ಈ ಭೂಮಿ ಏನಿದೆ, ಇದು ಸ್ವರ್ಗ. ಇದು ಈ ಭೂಮಿಯಂಥ ಭೂಮಿ ಇನ್ನೊಂದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಭೂಮಿ ಯಾಕೆ ಸ್ವರ್ಗ? ಇಟ್ ಈಸ್ ಹೆವನ್. ವೈ? ಯಾಕೆ ಈ ಭೂಮಿ ಸ್ವರ್ಗ ಅಂದ್ರೆ, ಒಂದು ಜೀವ ಹುಟ್ಟಿ ಬೆಳೆದು ವಿಕಾಸ ಆಗಬೇಕಾದ್ರೆ ಏನೇನು ಬೇಕೋ ಅದೆಲ್ಲ ಈ ಭೂಮಿಯಲ್ಲಿದೆ. ನೀವು ಅನ್ನ, ನೀರು, ಗಾಳಿ, ಬೆಳಕು ಇದೆಲ್ಲ ಈ ಭೂಮಿಯಲ್ಲಿ ಸಿಗ್ತದೆ. ನೀವು ಮೊನ್ನೆ ಎಲಾನ್ ಮಸ್ಕ್ನಂಥವರು ಎಕ್ಸ್ ಸ್ಪೇಸ್ ಕಂಪನಿಯಿಂದ ಮಂಗಳಕ್ಕೆ ಹೋದರು. ಮಂಗಳಕ್ಕೆ ಹೋಗಬೇಕಾದ್ರೆ ನೀವು ನೀರು ಕಟ್ಕೊಂಡು ಹೋಗಬೇಕು, ಗಾಳಿ ಕಟ್ಕೊಂಡು ಹೋಗಬೇಕು, ಅನ್ನ ಆಹಾರಾದಿಗಳನ್ನು ಕಟ್ಕೊಂಡು ಹೋಗಬೇಕು. ಇಲ್ಲೇ ಗುರುಗ್ರಹ, ಶನಿಗ್ರಹ, ಯಾವ ಗ್ರಹಗಳಲ್ಲಿ ನಿಮಗೆ ಅನ್ನ ನೀರುಗಳಲ್ಲಿಲ್ಲ. ಆದರೆ ಭೂಮಿ ಒಂದು ಜೀವ ನಾವು ಹುಟ್ಟಿ ಬರುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ದೇವರು ನಮ್ಮ ತಾಯಿ ಎದೆಯಲ್ಲಿ ಹಾಲಿಟ್ಟು ಕಳಿಸಿದ್ನಲ್ಲ. ಇಂಥ ಭೂಮಿ ಸ್ವರ್ಗ ಆಗದೇ ಇದ್ರೆ ಇನ್ನಾವುದು ಸ್ವರ್ಗ ಆಗಲಿಕ್ಕೆ ಸಾಧ್ಯ ಹೇಳಿ? ನಾಗರಿಕತೆಗಳು, ಸಂಸ್ಕೃತಿಗಳು, ಸಾಮ್ರಾಜ್ಯಗಳು, ಸಂಶೋಧನೆಗಳೆಲ್ಲ ನಡೆದಿದ್ದು ಈ ಭೂಮಿಯ ಮೇಲೆ. ಇಂಥ ಭೂಮಿ ಸ್ವರ್ಗ ಆಗದೇ ಇದ್ರೆ ಇನ್ನಾವುದು ಸ್ವರ್ಗ ಆಗಲಿಕ್ಕೆ ಸಾಧ್ಯ ಇದೆ ಹೇಳಿ?
ದಾರ್ಶನಿಕ ಅಂತಾನೆ ಅಯಂ ಪೃಥ್ವಿ ಸರ್ವೇಷಾಂ ಭೂತಾನಾಂ ಮಧುಹು. ಈ ಭೂಮಿ ಅತ್ಯಂತ ಮಧುಮಯ ಇದು. ಈ ಭೂಮಿ ಇದು ಸ್ವರ್ಗ. ಇದು ಎಷ್ಟು ಅದ್ಭುತವಾದ ಭೂಮಿ ಇದೆ ಇದು. ಈ ಭೂಮಿ ಎಷ್ಟು ಅದ್ಭುತ ಅಂದ್ರೆ ನೀವು ನೋಡಿ, ನಾವು ಮನ್ಯಾಗ ಕಸ ಬಳಿತೀವಿ, ಹೆಂಡಿ ಕಸ ಬಳಿತೀವಿ, ಮಣ್ಣು ತಗೊತೀವಿ, ಮಣ್ಣು ಮುಟ್ತೀವಿ. ಮಣ್ಣು ಹೆಂಡಿ ಕಸ ಬಳದ್ರ, ಸಗಣಿ ಬಳದ್ರ, ಅದರ ಹತ್ತಿರ ಹೋದ್ರೆ ಮೂಗು ಮುಚ್ಕೊತೀವಿ, ಮುಟ್ಟಿದ್ರೆ ಕೈ ತೊಳ್ಕೊತೀವಿ. ಅದು ಹೊಲಸನ ಅರ್ಥೈತಿ. ಮುಟ್ಟಿದ್ರೆ ಕೈ ತಕ್ಕೊಂತೀವಿ, ಅದರ ಹತ್ತಿರ ಹೋದ್ರೆ ಮೂಗು ಮುಚ್ಕೊತೀವಿ. ಅಂಥ ಹೊಲಸು ನಾರುವ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂ ಅರಳಿ ನಿಲ್ತೈತೆಲ್ಲ, ಅದು ಭೂಮಿ ತಾಯಿಯ ಪವಾಡ. ಇದು ಭೂಮಿ ಸ್ವರ್ಗ. ನಾವೆಲ್ಲ ಇಷ್ಟು ಹಣ್ಣು ಹಂಪಲುಗಳನ್ನು ಬೆಳಿತೇವೆ. ಹಣ್ಣು ಹಂಪಲುಗಳನ್ನು ಬೆಳಿತೀವಲ್ಲ, ಇದು ಬಂದಿದ್ದು ಎಲ್ಲಿನ? ಅನ್ನಾದ್ ಭವಂತಿ ಭೂತಾನಿ. ಅನ್ನ ಬಂದಿದ್ದು ಇದೇ ಮಣ್ಣಿನಿಂದಲ್ಲೇನು? ಭೂಮಿ ತಾಯಿ ಕೊಟ್ಟ ವರ ಅದು. ಇದೇ ಮಣ್ಣಿನಿಂದ ಜೀವನ ಬಂದಿದೆ. ಮಣ್ಣಿನಿಂದ ಅರಳಿದೆ, ಮಣ್ಣಿಗೆ ಮರಳುತ್ತದೆ. ಮಣ್ಣು ಬಿಟ್ಟು ಬದುಕಿದೆ ಏನು ಹೇಳಿ? ಇದೇ ಭೂಮಿಯಿಂದನೇ ಬಂದಿದ್ದಲ್ಲ, ಎಲ್ಲವೂ ಮಣ್ಣಿನಿಂದ ಆದದ್ದು. ಈಗ ನೀವು ನೋಡಿ, ಒಂದು ಮಾವಿನ ಗಿಡ ಇದೆ, ಗೊಟ್ಟ ಅಂತಿರಲ್ಲ ನೀವು, ಗೊಟ್ಟ. ಆ ಗೊಟ್ಟ ಆದದ್ದು ಇದೇ ಮಣ್ಣಿನಿಂದ. ಸಸಿ ಬಂದಿದ್ದು ಮಣ್ಣಿನಿಂದನೇ, ಮುಂದೆ ಗಿಡವಾದದ್ದು ಮಣ್ಣಿನಿಂದನೇ. ಹೂವು ಸಹಿತ ಮಣ್ಣೆ, ಕೊನೆಗೆ ಹಣ್ಣು ಆಗ್ತೈತಲ್ಲ ಅದು ಸಹಿತ ಮಣ್ಣೆ. ಆಶ್ಚರ್ಯ ಏನು ಅಂದ್ರೆ, ಗೊಟ್ಟವೂ ಮಣ್ಣೆ, ಸಸಿಯೂ ಮಣ್ಣೆ, ಗಿಡವೂ ಮಣ್ಣೆ, ಹೂವು ಮಣ್ಣೆ, ಹಣ್ಣು ಸಹಿತ ಮಣ್ಣೆ. ಆದರೆ ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣೇ ಬರೋದಿಲ್ಲ. ಇದು ಭೂಮಿ ತಾಯಿಯ ಪವಾಡ. ಇದು ಭೂಮಿ ಸ್ವರ್ಗ. ಇದು ನೀವೆಲ್ಲ ವಿಜ್ಞಾನ ಓದುವವರಿಗೆ ಗೊತ್ತಿರಬೇಕು. ಈ ಫೋಟೋಸಿಂಥೆಸಿಸ್ ಅಂತ ಬರ್ತದೆ ವಿಜ್ಞಾನದಲ್ಲಿ, ದ್ಯುತಿಸಂಶ್ಲೇಷಣ ಕ್ರಿಯೆ. ಈ ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಕ್ಲೋರೋಫಿಲ್, ಕ್ಲೋರೋಫಾಸ್ಟ್ಗಳ ಬಗ್ಗೆ ಹೇಳ್ತಾರೆ. ಈಗ ಒಂದು ಎಲೆ ಇರ್ತೈತಲ್ಲ, ಆ ಎಲೆಗೆ ಏನಂತಾರ ಅಂದರೆ ಆಹಾರ ತಯಾರಿಸುವ ಅಡುಗೆ ಮನೆ ಅಂತ ಕರೀತಾರೆ ಅದಕ್ಕೆ. ಅಂದ್ರೆ ಕೆಟ್ಟ ಇಂಗಾಲದ ಡೈಆಕ್ಸೈಡ, ಸೂರ್ಯನ ಕಿರಣ ಮತ್ತು ಭೂಮಿಯ ಸತ್ವ, ಅಂದರೆ ಏನೇನು ಕೆಟ್ಟದ್ದೈತಿ ಅದನ್ನೆಲ್ಲ ಹೀರಿ ಒಂದು ಎಲೆ ಗಿಡಕ್ಕೆ ಆಹಾರ ತಯಾರು ಮಾಡ್ತದೆ. ಒಂದು ಎಲೆ ಹೋತು ಅಂದರೆ ಗಿಡವೇ ಬದುಕುವುದಿಲ್ಲ. ಗಿಡ ತಯಾರಾಗಬೇಕಾದ್ರೆ ಎಲೆ ಬೇಕು. ಎಲೆ ಇಲ್ಲ, ಗಿಡ ಬದುಕುವುದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಏನು ಹೇಳಿದ್ರು ಅಂದರೆ, ಎಲೆ ಇರದೇ ಇದ್ರೆ ಗಿಡ ಬದುಕುವುದಿಲ್ಲ, ಸಸಿಗಳು ಬದುಕುವುದಿಲ್ಲ, ಮತ್ತು ಸಸ್ಯ ಸಂಪತ್ತೇ ಬದುಕದೆ ಇದ್ರೆ ಮನುಷ್ಯ ಹೆಂಗೆ ಬದುಕಲಿಕ್ಕೆ ಸಾಧ್ಯ ಇದೆ? ಆಹಾರ ತಯಾರಾಗಿದ್ದು, ಹಣ್ಣು ಬಂದಿದ್ದು, ಹೂವು ಬಂದಿದ್ದು ಎಲೆಯಿಂದ. ಅದಕ್ಕಾಗಿ ನಮ್ಮ ಹಿರಿಯರು ಬನ್ನಿ ತಗೊಂಡು ಬಂಗಾರ ಇರೋಣ ಅಂತ ಹೇಳಿದ್ರಲ್ಲಿ. ಎಲೆ ಯಾಕೆ ಬಂಗಾರ ಆಯ್ತು ಅಂದ್ರೆ, ಎಲೆ ಸಸ್ಯ ಸಂಪತ್ತು, ಅನ್ನ ಸಂಪತ್ತು. ಅದಕ್ಕಾಗಿ ಈ ನಿಸರ್ಗ ಕೊಟ್ಟಿದ್ದಕ್ಕಾಗಿ ಹಿರಿಯರು ಬನ್ನಿ ಹಬ್ಬಕ್ಕೆ ಎಲೆ ತಗೊಂಡು ಬಂಗಾರ ಆಗಿರೋಣ ಅಂತ ಯಾಕೆ ಹೇಳಿದ್ರು ಅವರು? ಇದು ಸಸ್ಯ ಸಂಪತ್ತು. ಇಂಥ ಒಂದು ಅದ್ಭುತ ಭೂಮಿಯಲ್ಲಿ ದೇವರು ಒಂದು ದೇಹ, ಈ ದೇಹದೊಳಗೊಂದು ಜೀವ, ಇದನ್ನು ಅನುಭವಿಸಲಿಕ್ಕೆ ಈ ಜಗತ್ತನ್ನು ಕೊಟ್ಟು ನಮಗೆಲ್ಲ ಕಳಿಸಿದ. ಈ ಭೂಮಿಯ ಮೇಲೆ ಮನುಷ್ಯ ಬದುಕಬೇಕಲ್ಲ. ಇಂಥ ಸ್ವರ್ಗದಂಥ ಭೂಮಿಯನ್ನು ಬಿಟ್ಟು ಇನ್ನೊಂದು ಎಲ್ಲಿದೆ ಹೇಳಿ?